ಇಂದಿನ ಸಭೆ ರದ್ದು, ಮುಂದಿನ ಸಭೆ ನೀಡುವುದೇ ಮದ್ದು. ಇಂದು ಬೆಳಗಾವಿಯ ಸುವರ್ಣಸೌಧದಲ್ಲಿ ಕರ್ನಾಟಕ ರಸಜ್ಜ ಸರಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದ ನಿಯೋಗ ಮತ್ತು ಕ್ಯಾಬಿನೆಟ್ ದರ್ಜೆಯ ಸಚಿವರೊಂದಿಗೆ ನಡೆಯಬೇಕಿದ್ದ ಸಭೆ ಹಿರಿಯ ಮುತ್ಸದ್ದಿ ಶಾಮನೂರು ಶಿವಶಂಕರಪ್ಪರವರ ನಿಧನದ ಪ್ರಯುಕ್ತ ರದ್ದಾಗಿದೆ. ಆ ಸಭೆಯನ್ನು ನಾಳೆ ಅಥವಾ ನಾಡಿದ್ದು ನಡೆಸಲಾಗುವುದೆಂದು ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ ರೋಷನ್ ಅತಿಥಿ ಉಪನ್ಯಾಸಕರ ನಿಯೋಗಕ್ಕೆ ತಿಳಿಸಿದರು. ಈ ವೇಳೆ ಅತಿಥಿ ಉಪನ್ಯಾಸಕರ ಸಂಘದ ರಾಜ್ಯಾಧ್ಯಕ್ಷ ಡಾ. ಹನುಮಂತಗೌಡ ಆರ್ ಕಲ್ಮನಿ ಮಾತನಾಡಿ, ನಾಳೆಯ ಸಭೆಯಲ್ಲಿ ಸಕಾರಾತ್ಮಕವಾಗಿ ಸಚಿವರು ಸ್ಪಂದಿಸದಿದ್ದರೆ ದಿನಾಂಕ ಡಿಸೆಂಬರ್ 18, 2025ರಂದು ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕರು ಕುಟುಂಬ ಸಮೇತ ಬೆಳಗಾವಿಗೆ ಬಂದು ಉಗ್ರ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಡಾ. ಎ.ಬಿ. ಇಟಗಿ, ದಾನೇಶ್ವರಿ ಜಿ, ಪಾರ್ವತಿ ತಾರಿಹಾಳ, ವಿಠಲ್ ಎಸ್, ಭೀಮಣ್ಣ ಮಚಗಾರ, ಪರಮಾನಂದ ಬಿ ಭಾಗವಹಿಸಿದ್ದರು. ವರದಿ ಸುರೇಶ ಬಳಗಾನೂರು. ಅವ್ರು ಮೀಟಿಂಗ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಳ್ತೀವಿ. ನಾನು ಇದೇನೋ ಡಿಲೇ ಮಾಡ್ಬೇಕಂತ ಮಾಡ್ತಾ ಇಲ್ಲ. ನಿಜವಾಗಿ ಆ ಸಂದರ್ಭ ಹಂಗ ಸೃಷ್ಟಿಯಾಗಿ ನಿಮ್ಮ ಮಾತಿಗೆ ಗೌರವ ಕೊಟ್ಟು ನಾವು ಹೋರಾಟವನ್ನು ಇದಕ್ಕೆ ತಗೊಂಡಿದ್ವಿ. ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಈ ಶ್ರೀರಾಮ್ ತೃಪ್ತಿನೂ ನೀವು ತಾವು ಕೂಡ ಮಾತಾಡಿದ್ರಿ ಅಂತ ಹೇಳಿದ್ರಿ. ಭಾಳ ಸಂತೋಷ. ನಮ್ಗೆ ಅದನ್ನೇ ನೋಡಿ ನಾಳೆನೂ ಕೂಡ ನಾಳೆ ಮಾಡೋಕ್ಕಾಗಲ್ಲ ಸರ್. ಸಭೆ ನಾಳೆ ಆಗ್ತಾ ಇಲ್ಲ, ಬಿಕಾಸ್ ಯಾರು ಅವೈಲಬಲ್ ಇಲ್ಲ. ನಾಡಿದ್ದು ಹೇಳ್ತಾರೆ ನಾನು ಪ್ರಯತ್ನ ಮಾಡ್ತೀನಿ, ನಾಳೆ ಟ್ರೈ ಮಾಡ್ತೀನಿ. ಆದರೆ ಅವರು ಆಲ್ರೆಡಿ ನಾಡಿದ್ದಂತ ಹೇಳಿದ್ದಾರೆ. ನಿಮ್ಮ ಪರವಾಗಿ ಮತ್ತೆ ಒಂದ್ಸತಿ ಕೇಳ್ತೀನಿ, ನಾಳೆ ಮಾಡ್ಲಿಕ್ಕೂ ಪ್ರಯತ್ನ ಮಾಡ್ತೀನಿ. ಈಗ ಸದ್ಯಕ್ಕೆ ಎಲ್ಲರೂ ದಾವಣಗೆರೆನಲ್ಲಿ ಕ್ಯಾಂಪ್ನಲ್ಲಿದ್ದಾರೆ. ಒನ್ ಡೇ ಬಹುಶಃ ನಾಳೆ ಒಂದು ಬಿಟ್ಟಿದ್ದೀವಿ ಅಂದ್ರೆ ನಾಡಿದ್ದು ಹಾಗೆ ಆಗುತ್ತೆ. ನಾಡಿದ್ದು 100% ನಾಳೆ ಆದಷ್ಟು ಪ್ರಯತ್ನ ಮಾಡಿದ್ವಿ ಸರ್. ಅಕಸ್ಮಾತ್ ನಾಳೆ ಅಂತೈತೆ ನಾಡಿದ್ದು 100%. ನಾಡ್ದು ನೋಡಿ ಸರ್, ನಾಡ್ದು ನಮ್ಗೆ ಏನಾದ್ರು ಪಾಸಿಟಿವ್ ಬಂತು ಸರಿ, ಬಾಳ್ತಾ ಇದ್ರೆ ಕುಟುಂಬ ಸಮೇತ ನಾವು 18ನೇ ತಾರೀಕಿಗೆ ಇಲ್ಲೇ ಇರ್ತೀವಿ. ಅದು ನೀವು ನನಗೆ ಮುಂಚಿತ ಸರ್ ನೀವು ಆಲ್ರೆಡಿ ಹೇಳಿದಿರಿ, ಈಗಾಗಲೇ ಹೇಳಿದಿರಿ. ಆ ಮಾತನ್ನು ನಾನು ಆಲ್ರೆಡಿ ಸರ್ಕಾರಕ್ಕೆ ಮುಟ್ಟಿಸಿದ್ದೀನಿ. ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ರು ಕೂಡ ನಾವು ಅಲ್ಲಿ ಬಂದು ಮಂಜುಶ್ರೀ ಮೇಡಮ್ ಅವರು ನಮಗೆ ಎಲ್ಲ ಹೋರಾಟದಲ್ಲಿ ಬಂದು ನೀವು ಮಧ್ಯಸ್ಥಿಕೆ ವಹಿಸಿ ನಮಗೆ ಭರವಸೆಯನ್ನು ಕೊಟ್ಟು ನೀವೆಲ್ಲ ನಾವು ನಿಮ್ಮ ಭರವಸೆ ಮೇಲೆ ನಾವು ಹಿಂಗೆ ತಗೊಂಡಿದ್ದೀವಿ ಸರ್. ಆದ್ರೂ ಕೂಡ ಮಾರನೇ ದಿವಸ ಸರ್ ಎಲ್ಲ ಜನರಿಗೆ ಇಷ್ಟು ಅದು ತ್ರಾಸ ಆಗ್ಬಿಟ್ಟಿದೆ ಅಂತಂದ್ರೆ ಅದು ಯಾವ ರೀತಿ ಅದನ್ನ ನುಂಗ್ಕೊಳ್ಬೇಕು ಅಂತ ಯಾರಿಗೂ ತೋರಿಸ್ತಾ ಇಲ್ಲ ನೋಡಿ. ಅದಕ್ಕೆ ಏನು ಸೊಲ್ಯೂಷನ್ ಸರ್? ಇದು ನಾಳೆ 17ನೇ ತಾರೀಕಿಗೆ ಏನೋ ಸಭೆಯಲ್ಲಿ ಇತ್ಯರ್ಥ ಆಗದೆ ಇದ್ರೆ ಹೆಣಗಳ ರಾಶಿ ಬೆಳೆಯುತ್ತೆ ಸರ್. ನರಗುಂದ ರೈತ ಬಂಡ ಆಯ್ತಲ್ಲ ಅದೇ ತರ ಆಗುತ್ತೆ ಸರ್. ಬೆಳಗಾವಿಯಲ್ಲೇ ಬರ್ತೀವಿ, ಅದಕ್ಕೇನು ಸರ್ಕಾರನೇ ಹೊಣೆ ಸರ್. ನಾವು ನಿಮ್ಮ ಮಾತಿ ಗೌರವ ಕೊಟ್ಟು ಬಿಡ್ತೀವಿ. ನಾವು 17ನೇ ತಾರೀಕು ಏನಾದ್ರು ಫೈನಲ್ ಆಗದೆ ಇದ್ರೆ 17ನೇ ತಾರೀಕಿಗೆ ಸೆಷನ್ ಇರ್ಲಿ ಬಿಡ್ಲಿ, ಏನು ರೈತ ಹೋರಾಟ ಸರ್ ಬೆಳಗಾವಿಯಲ್ಲಿ ಅದೇ ತರ ಹೋರಾಟ ಆಗುತ್ತೆ ಸರ್. ನಾವು ಖಂಡಿತ ನಿಮ್ಗೋಸ್ಕರ ಮೀಟಿಂಗ್ ಆಯೋಜನೆ ಮಾಡ್ತೀವಿ. ನಮಗೆ ಒಂದು ನಿಮಿಷ ಸರ್, ಈಗೇನು ಹೊರಗಡೆ ಉಳಿದಾರೆ ಸರ್, ಈಗೇನು ಹೊರಗೆ ಹಾಕಿರಲ್ಲ ಅವ್ರು ತಗೊಂಡು ನಮ್ಗೆ ಸೇವಾ ಭದ್ರತೆನೂ ಕೊಡಬೇಕು. ಇಷ್ಟು ವರ್ಷ ಸೇವೆ ಸಲ್ಲಿಸಿ ಹೊರಗಡೆ ಉಳಿದಿದ್ದಾರೆ, ಅವ್ರು ಕೂಡ ಭಾಳ ತಗೊಂಡು ನಮ್ಗೆ ಕೊಡ್ರಿ. ನೋಡಿ ಸರ್, ಒಂದ್ ಕಡೆ ಸೈಡ್ ಆಕ್ಟಿಂಗ್ ಮಾಡಿದಾರೆ ಮೇಡಮ್ ಅವರು. ಯಾಕಂದ್ರೆ ನಾನ್ ಕ್ವಾಲಿಫೈಡ್ ತೆಗಿಬೇಕಂತ ಏನಾದ್ರು ಆದೇಶ ಬಂದೆ ಕೋರ್ಟಿಂದ ಇಲ್ಲ. ಆನಂತರ ಒಂದೇ ಸರ್ ನೋಡಿ, ರಿಲೀವ್ ಮಾಡೋಕೆ ಒಂದು ಮನೆ ಬಾಡಿಗೆ ಕೊಟ್ಟರೆ ಒಂದ್ ತಿಂಗಳು ಮುಂಚಿತವಾಗಿ ಅವ್ರಿಗೆ ಅಡ್ವಾನ್ಸ್ ಹೇಳ್ಬೇಕಾಗಿದೆ. ಎಲ್ಲಿ ಸರ್ ಏಕಾಏಕಿ ಮರುದಿವಸನೇ ನಮಗೆ ರಿಲೀವ್ ಮಾಡ್ತಾ ಆಡೋದು ಅಂತಂದ್ರೆ ಇದು ಯಾವ ಸರ್? ಎಲ್ಲಿದೆ ಕಾನೂನಲ್ಲಿ? ಎಲ್ಲಿದೆ? ನನಗೆ ಒನ್ ಡೇ ಟೈಮ್ ಕೊಡಿ. ನಿಮ್ಮ ಮೀಟಿಂಗ್ ಇವತ್ತೇ ಆಗ್ತಾ ಇದೆ ಸರ್. ಇಡೀ ಕರ್ನಾಟಕದ ರಾಜ್ಯದ ಅತಿಥಿ ಉಪನ್ಯಾಸಕರು ನಿಮ್ಮ ಮಾತಿಗೆ ಗೌರವ ಕೊಟ್ಟು ಕಮಿಷನರ್ ಕೂಡ ಗೌರವ ಕೊಟ್ಟಿಲ್ಲ, ಗೊತ್ತಿರಲಿ ಸರ್ ತಮಗೆ. ನಿಮ್ಮ ಮೇಲೆ ವಿಶ್ವಾಸಕೊಂಡು ನಾವು ಬಂದಿದ್ದೀವಿ. ನಿನ್ನ ಮಣ್ಣಿನ ಕೂಡ ನೀವು ಸಭೆ ಮಾಡಿದ್ದೀರಿ. ನಿಮಗೆ ಬಹಳ ಎಲ್ಲ ಅತಿಥಿ ಉಪನ್ಯಾಸಕರು ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ. 17ನೇ ತಾರೀಕಿಗೆ ನಾಳೆ ಸಾಧ್ಯ ನಾಳೆ ಮಾಡೋದು ಬಹಳ ಉತ್ತಮ. ಅಕಸ್ಮಾತ್ 17ನೇ ತಾರೀಕಿಗೆ ನಿಮ್ಮ ಸಭೆಯಿಂದ ಏನು ಉತ್ತರ ಬರೋರು ಅವರು ಕಾಯಬೇಕಾಗಿತ್ತು. ಮಂಜುಶ್ರೀ ಮೇಡಮ್ ಅವರು ಮಂಜುಶ್ರೀ ನಿಮ್ಮಿಂದ ಉತ್ತರ ಬರೋರ್ಗಾದ್ರೂ ಕಾಯಬೇಕಾಗಿತ್ತು. ಅವರು ನನಗೆ ಹೇಳಿದ್ದಾರೆ, ಎಲ್ಲ ಸಮಸ್ಯೆನ ಬ್ರೀಫ್ ಮಾಡಿದ್ದಾರೆ. ಸೊ ಮೇಡಮ್ಗೆ ನಾನು ಬ್ರೀಫ್ ಮಾಡ್ತೀನಿ. ಆದ್ರೆ ನಾವು ಫಸ್ಟ್ ನಮ್ಮ ಮೀಟಿಂಗ್ ಮೇಲೆ ಫೋಕಸ್ ಮಾಡೋಣ. 17ನೇ ತಾರೀಕು ನಾವು ಆ ಮೀಟಿಂಗ್ ಅಲ್ಲಿ ಏನ್ ಹೇಳ್ತೀವಿ ಅನ್ನೋದು ಡೀಟೇಲ್ ಆಗಿ ಚರ್ಚೆ ಮಾಡೋಣ ಸರ್. ನಮ್ದು ಒಂದೇ ಉದ್ದೇಶ, SLP ಆಗಿ ಮತ್ತೆ ತಿಂಗಳು ಹೋಗುತ್ತೆ 2 ತಿಂಗಳು ಅದು ಬೇಡ ಸರ್. ಇಂಟ್ರಿ ಮಾಡ್ಕೊಡ್ತಾರೆ ನಮಗೆ ಇದ್ದವ್ರು ಮುಂದುವರ್ಸಂತೆ ಮುಂದೆ ಕಾನೂನು ಏನ್ ಬರ್ತಾ ನೋಡೋಣ ಸರ್. ಅದನ್ನ ಕಾನೂನು ತಿದ್ದುಪಡಿ ಮಾಡಿ ಜನರಿಗೆ ಎಲ್ಲ ಪ್ರಯತ್ನ ಕೌನ್ಸಿಲಿಂಗ್ ರದ್ದು ಮಾಡಿ ಇದ್ದವ್ರನ್ನ ಮುಂದುವರಿಸಿ ಮುಂದೆ ಸೇವಾ ಕೊಡ್ರಿ. ಹೊರಗೆ ಉಳಿದವರಿಗೂ ಅವಕಾಶ ಕೊಡ್ರಿ. ಈಗ ಉಳಿಕೆ ಕಾರ್ಯಭಾರಕ್ಕೆ
ನೆಟ್ಟು ತೋರಿ ಶೆಟ್ಟು ತೋರಿ ನಾನು ಎಜುಕೇಶನ್ ತೋರಿ ಸರ್ Please. ಯಾರಿಗೆ ಸರ್ 17th ವಿಲ್ ಟ್ರೈ ಅವರ್ ಬೆಸ್ಟ್. ನಾಳೆನೇ ಟ್ರೈ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ಅಷ್ಟೇ 17ನೇ ತಾರೀಕು ಏನಂದ್ರೆ 17ನೇ ತಾರೀಕು ಇಡೀ ರಾಜ್ಯದ ಕುಟುಂಬ ಸಮೇತ ಅಲ್ಲಿ ಬರ್ತಾರೆ ಸರ್. ಅದಕ್ಕೆ ನಾವು ಜವಾಬ್ದಾರ ಸರ್. ಮೀಟಿಂಗ್ ಈವ್ನಿಂಗ್ ಬೇಡ ಸರ್. ಎಲ್ರಿಗೂ ನಮಸ್ಕಾರ. ಆತ್ಮೀಯ ನನ್ನ ಅತಿಥಿ ಉಪನ್ಯಾಸಕ ವೃತ್ತಿ ಬಾಂಧವರೇ, ತಮಗೆಲ್ಲ ಗೊತ್ತಿರುವಂತೆ ಮೊನ್ನೆ ಜಿಲ್ಲಾಧಿಕಾರಿಗಳು ಇಂದು ಸಭೆಯನ್ನು ಕರೀಲಿಕ್ಕೆ ಹೇಳಿದರು. ಆದರೆ ಆಕಸ್ಮಿಕವಾಗಿ ಇವತ್ತು ಶಾಮನೂರು ಶಿವಶಂಕರಪ್ಪನವರು ಏನು ನಿಧನ ಹೊಂದಿದ್ದರಿಂದ ಇವತ್ತು ಈ ಸಭೆ ಆಗದೇ ಇದ್ದ ಕಾರಣ ತಮ್ಮಲ್ಲಿ ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಕೂಡ ನಮಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಇಲ್ಲಿವರೆಗೂ ಕೂಡ ವಾಪಸ್ ಬಂದರೂ ಕೂಡ ಸಾಧ್ಯವಾದರೆ ಮಾಡೋಣ ಅಂತೇಳಿ ಇಲ್ಲಿವರೆಗೂ ಕೂಡ ನಮಗೆ ಸಮಯನ ಕೊಟ್ಟಿದ್ರು. ಆದರೆ ಆಕಸ್ಮಿಕವಾಗಿ ಇನ್ನೂ ಕೂಡ ಬರದೇ ಇದ್ದ ಕಾರಣ ಆ ಸಭೆ ನಾಳೆ ಸಾಧ್ಯವಾದರೆ ನಾಳೆ ಮಾಡೋಣ, ನಾಳೆ ಆಗದೇ ಇದ್ದರೆ ನಾಡಿದ್ದೇ ಮಾಡೋಣ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಕ್ಕೆ ನಾವು ಮನವಿಗೆ ಸ್ಪಂದಿಸಿ ಮತ್ತೊಮ್ಮೆ ಹೇಳಿ ಬಂದಿದ್ದೇವೆ. ನಾಳೆ ಆದರೂ ಇನ್ನೂ ಒಳ್ಳೆಯದು, ನಾಡಿದ್ದು 2ರಾಗ 1 ಆಗಬೇಕು. ಅಕಸ್ಮಾತ್ ನಮಗೆ ನೆಗೆಟಿವ್ ಆಗಿ ಬಂದರೆ ಅಂದರೆ ನಾಳಿಲ್ಲ ನಾಡ್ದು ಅಂದರೆ 17ನೇ ತಾರೀಕಿಗೆ ನಮಗೆ ಪಾಸಿಟಿವ್ ಆಗಿ ಬರ್ತಾ ಇದ್ದರೆ 17ನೇ ತಾರೀಕು ಎಲ್ಲರೂ ನೈಟ್ ಬಿಡ್ತಾರೆ. 17ನೇ ತಾರೀಕಿಗೆ ಇಲ್ಲಿ ವಿಧಾನಸೌಧದ ಮುಂದೆ ನಾವು ಸ್ಟ್ರೈಕ್ ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ನಾವು ಹೇಳಿದ್ದೇವೆ. ಆದ್ಮೇಲೆ ತಾವೆಲ್ಲರೂ ಕೂಡ 17ನೇ ತಾರೀಕಿಗೆ ಅದು ಪಾಸಿಟಿವ್ ಬಂದರೆ ಒಳ್ಳೆಯದು, ನೆಗೆಟಿವ್ ಬಂದರೆ ನೀವು 17ನೇ ತಾರೀಕಿಗೆ ನೈಟ್ ಬಿಡಬೇಕು. 17ನೇ ತಾರೀಕು ಎಲ್ಲ ಕುಟುಂಬ ಸಮೇತ ಬೆಳಗಾವಿಗೆ ಸುವರ್ಣಸೌಧ ಮುಂದೆ ಆಗಮಿಸಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೇನೆ. ಎಲ್ರಿಗೂ ಶುಭವಾಗಲಿ. ಜೈ ಭುವನೇಶ್ವರಿ.